ನಿನ್ನೆಯ ವಿಡಿಯೋದಲ್ಲಿ ಬ್ಯಾಕ್ ಪಾರ್ಟ್ ನೆಕ್ ಡಿಸೈನನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳಿದೆ. ಸೊ ಐ ಹೋಪ್ ನಿಮಗೆಲ್ಲರಿಗೂ ಅದು ಅರ್ಥ ಆಗಿದೆ ಅಂದ್ಕೊತೀನಿ. ಇವತ್ತಿನ ವಿಡಿಯೋದಲ್ಲಿ ಫ್ರಂಟ್ ಪಾರ್ಟ್ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫ್ರಂಟ್ ಪಾರ್ಟ್ ಸ್ಟಿಚ್ ಮಾಡಬೇಕಾದ್ರೆ ತುಂಬ ಕಷ್ಟ, ಯಾಕಂದರೆ ಶೋಲ್ಡ್ರ್ ಟು ಶೋಲ್ಡ್ರ್ ಕೂತ್ಕೊಳ್ಳಲ್ಲ. ಸೊ ಆ ಟ್ರಿಕ್ ಏನು ಅಂತ ನಾನು ಇವತ್ತು ಹೇಳ್ಕೊಡ್ತೀನಿ. ಹಾಯ್, ನಮಸ್ತೆ, ವೆಲ್ಕಮ್ ಟು ವಸುಮಹಿ ಕ್ರಿಯೇಷನ್. ಬ್ಯಾಕ್ ಪಾರ್ಟನ್ನು ತಗೊಂಡು ಲೈನಿಂಗ್ ಏನು ಕಟ್ ಮಾಡಿರ್ತೀವಲ್ಲ ಅದನ್ನು ಈ ರೀತಿ ಇಟ್ಕೊಂಡು ಫಸ್ಟಿಗೆ ಬ್ಯಾಕ್ ಪಾರ್ಟ್ ಡಿಸೈನ್ ಎಲ್ಲ ರೆಡಿ ಆಗಿರುತ್ತಲ್ವ, ಆ ಶೋಲ್ಡ್ರನ್ನ ಫ್ರಂಟ್ ಪಾರ್ಟದು ಲೈನಿಂಗ್ ಏನು ಕಟ್ ಮಾಡಿರ್ತೀವಲ್ಲ ಅದಕ್ಕೆ ಈ ರೀತಿ ಜೋಡಿಸ್ಬೇಕು. ಈ ರೀತಿ ಜೋಡಿಸ್ಬಿಟ್ಟು ಶೋಲ್ಡರ್ ನೆಕ್ಗೆ ಎಲ್ಲಿ ಎಂಡ್ ಆಗಿದೆ ಅಂತ ನೋಡಿ ಅಲ್ಲಿ ಮಾರ್ಕನ್ನು ಹಾಕ್ಕೋಬೇಕು. ಮಾರ್ಕ್ ಹಾಕ್ಕೊಂಡ ನಂತರ ನೋಡಿ, ಮೊದಲು ನಾವು ಕಚ್ಚಿ ಹಾಕಿದ್ದೆ ಬೇರೆ ಕಡೆ, ಇವಾಗ ರೆಡಿ ಆದಮೇಲೆ ಆಗಿರೋದೇ ಒಂದು ಸ್ವಲ್ಪ ಮುಂದಕ್ಕಾಗಿದೆ. ಸೊ ಅದೇ ಥರ ನಾವು ಮೊದಲೇನು ನಾಚು ಹಾಕ್ಕೊಬಿಟ್ಟಿರ್ತೀವಿ, ಅದ್ರ ಮೇಲೇ ಸ್ಟಿಚ್ ಮಾಡಿಬಿಟ್ರೆ ಶೋಲ್ಡರ್ ಕರೆಕ್ಟಾಗಿ ಕೂತ್ಕೊಳ್ಳಲ್ಲ. ನೋಡಿ, ಒಂದು ಪಾಯಿಂಟ್ 2 ಪಾಯಿಂಟ್ ಒಳಗಡೆ ಬಂದಿದೆ. ಈ ಥರ ಕಂಪಲ್ಸರಿ ಆಗೇ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಫಸ್ಟ್ ಬ್ಯಾಕ್ ರೆಡಿ ಮಾಡಿಕೊಂಡು ಆಮೇಲೆ ಫ್ರಂಟ್ ಪಾರ್ಟನ್ನು ರೆಡಿ ಮಾಡ್ಕೋಬೇಕು. ಇವಾಗ ಫ್ರಂಟ್ ಪಾರ್ಟಲ್ಲಿ ಏನು ಮಾರ್ಕ್ ಹಾಕಿರ್ತೀವಲ್ಲ ಅದನ್ನು ರಿವರ್ಸ್ ಹಾಕೋಬಿಟ್ಟು ಈ ರೀತಿ ಡಿಸೈನ್ ಎಲ್ಲಿ ಬಂದಿರುತ್ತೋ ಅಲ್ಲಿ ನೋಡಿಬಿಟ್ಟು ನಾವು ಬ್ಯಾಕ್ ಪಾರ್ಟನ್ನು ತೊಗೊಂಡು ಎಲ್ಲಿಗೆ ಮಾರ್ಕ್ ಹಾಕಿದ್ದೀವಲ್ಲ ಕರೆಕ್ಟಾಗಿ ಡಿಸೈನ್ ಅಲ್ಲಿಗೆ ಕುಂದಿರಿಸ್ಬೇಕು. ಈ ರೀತಿ ಕುತ್ಕೊಂಡ ನಂತರ ಗುಂಡ್ಪಿನನ್ನು ತಗೊಂಡು ಹಾಕೋಬೇಕು, ಎಲ್ಲಿ ಹೋಗದೆ ಇರೋಗೆ ಹಾಗೆ ಇರೋ ಥರ. ಸೊ ಇವಾಗ ಅದು ಒಂದು ಸ್ವಲ್ಪ ನಾವು ಎಲ್ಲಿ ಸ್ಟಾರ್ಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ಒಂದು ಸ್ವಲ್ಪ ಸ್ಟಿಚ್ ಹಾಕೋಬಿಟ್ಟು ಆಮೇಲೆ ಇನ್ನೊಂದು ಗುಂಡ್ಪಿನನ್ನು ಹಾಕ್ಕೊಳ್ಳಿ ಕೆಳಗಡೆಗೂ. ಇದಾದಮೇಲೆ ಕ್ಲಾತನ್ನು ಈ ರೀತಿ ರಿವರ್ಸ್ ಮಾಡ್ಕೊಳ್ಳಿ. ರಿವರ್ಸ್ ಮಾಡ್ಕೊಂಡ್ಮೇಲೆ ನಾವು ಅಲ್ಲಿ ಏನಕ್ಕೆ ಅಂದರೆ ಇಲ್ಲಿಗೆ ಬರಲಿ ಸ್ಟಿಚ್ಚು ಅಂತ ಹಾಕಿರೋದು, ಕರೆಕ್ಟಾಗಿದೆಯಾ ಇಲ್ವಾ ಅಂತ. ಹಾಗೆ ಹಾಕೋಬಿಟ್ಟು ಈ ರೀತಿ ಸ್ಟಿಚ್ ಮಾಡ್ಕೊತಾ ಬರಬೇಕು. ಎಡ್ಜಲ್ಲಿ ವರ್ಕ್ ಎಲ್ಲಿರುತ್ತೋ ಅಲ್ಲಿ ಈ ರೀತಿ ಗುಂಡ್ಪಿನೆಲ್ಲ ಹಾಕ್ಕೊಳ್ಳೋದ್ರಿಂದ ನೆಕ್ ಎಲ್ಲಿಯೂ ಆ ಕಡೆ ಈ ಕಡೆ ಜಾರದೇ ಇರೋ ಹಾಗೆ ನೀಟಾಗಿ ಕುತ್ಕೊಳ್ಳುತ್ತೆ. ನಿಧಾನಕ್ಕೆ ಮಾಡ್ಕೊಳ್ಳಿ, ಕ್ಲೀನಾಗಿ ಬರುತ್ತೆ. ಇವಾಗ ನಾವು ಏನು ಸ್ಟಿಚ್ ಮಾಡಿದ್ವಲ್ಲ ಅಲ್ಲಿಗೆ ಸ್ಟಿಚ್ಚನ್ನ ತೊಗೊಬಂದು ಎಂಡ್ ಮಾಡಬೇಕು. ಎಂಡ್ ಆದಮೇಲೆ ಇದೇನಿರುತ್ತಲ್ವ ಎಕ್ಸ್ಟ್ರಾ ಕ್ಲಾತು ಒಂದು ಅರ್ಧ ಇಂಚಷ್ಟು ಬಿಟ್ಟು ಗ್ಯಾಪ್ ಬಿಟ್ಬಿಟ್ಟು ಕಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ಇಲ್ಲಿ ಹೇಳ್ತೀನಿ ನೋಡಿ, ಅದಕ್ಕಿಂತ ಮುಂಚೆ ನಾವೇನು ಸ್ಟಿಚ್ ಮಾಡಿದ್ವಲ್ವ ಅದು ಬ್ಯಾಕ್ ಶೋಲ್ಡರ್ಗೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತಾ ಇಲ್ವಾ ಅಂತ ಮೊದಲು ಚೆಕ್ ಮಾಡಬೇಕು ನಾವು. ಇವಾಗ ನೋಡಿ, ನಾನು ಶೋಲ್ಡ್ರಿಗೆ ಇಟ್ಬಿಟ್ಟು ನೋಡ್ತಾ ಇದ್ದೀನಿ, ಕರೆಕ್ಟಾಗಿ ಕೂತಿದೆ. ಈ ರೀತಿ ಚೆಕ್ ಮಾಡ್ಕೊಂಡ್ಮೇಲೆ ಕಟ್ ಮಾಡ್ಕೊಳ್ಳಿ. ಮುಂಚೆನೇ ಕಟ್ ಮಾಡಿದ್ಮೇಲೆ ಮತ್ತೆ ಕೂತ್ಕೊಳ್ಳಿಲ್ಲ ಅಂದರೆ ಅಲ್ಲಿ ಕ್ಲಾತೇ ಇರಲ್ಲ, ಯಾಕಂದರೆ ನಾವು 1/2 ಇಂಚ್ ಬಿಟ್ಬಿಟ್ಟು ಎಲ್ಲ ಕಟ್ ಮಾಡಿರ್ತೀವಲ್ವ, ಹಂಗಾಗಿ ಕೂತ್ಕೊಳ್ಳೋದಿಲ್ಲ ಅಲ್ಲಿ. ಸೊ ಈ ರೀತಿ ಚೆಕ್ ಮಾಡ್ಕೊಂಡ್ಮೇಲೆ ಒಂದು ಟೈಮು ಆಮೇಲೆ ಕಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ನಾಚನ್ನು ಹಾಕೋಬಿಟ್ಟು ಕ್ಲಾತ್ನ ರಿವರ್ಸ್ ಮಾಡಿ ಎಲ್ಲಿ ಗ್ಯಾಪ್ ಇರುತ್ತೋ ಅಲ್ಲಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಇವಾಗ ಇಲ್ಲಿ ಪಿಂಕ್ ಕಾಣಿಸ್ತಾ ಇದೆ ನೋಡಿ, ನಾನು ಅಲ್ಲಿ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಒಟ್ಟಿನಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ನೀಟಾಗಿ ಸ್ಟಿಫಾಗಿರುತ್ತೆ. ಸ್ಟಿಚ್ ಮಾತ್ರ ಹಾಕ್ಕೊಳ್ಳೋದನ್ನು ಮರಿಬೇಡಿ. ಈ ರೀತಿ ಸ್ಟಿಚ್ ಹಾಕ್ಕೊಂಡ್ಮೇಲೆ ಫುಲ್ ಔಟ್ಸೈಡ್ ಎಲ್ಲನೂ ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೊಬಿಟ್ಟು ಮೇಲ್ಗಡೆ ಎಂಡಲ್ಲಿ ಎಡ್ಜಲ್ಲಿ ಹಾಕ್ಕೊಳ್ಳಿ. ಎಡ್ಜಲ್ಲಿ ಸ್ಟಿಚ್ ಹಾಕ್ಕೊತ ಬನ್ನಿ. ಅಕಸ್ಮಾತ್ ಏನಾದರೂ ಒಳಗಡೆ ಹೋಗಿದರೆ ಸ್ಟಿಚಿಂಗ್ ಎಲ್ಲ ಆದಮೇಲೆ ಬಿಚ್ಚಿ ಹಾಕ್ಬಿಡಿ ಅದ್ರ ಸ್ಟಿಚ್ನೆಲ್ಲನೂ. ಸೊ ಈ ರೀತಿ ಎಂಡಲ್ಲಿ ಸ್ಟಿಚ್ಚನ್ನು ಹಾಕ್ಕೊತ ಕ್ಲೀನಾಗಿ ಒಳಗಡೆ ಎಲ್ಲೂ ರಿಂಕಲ್ಸ್ ಇಲ್ಲದೆ ಇರೋ ಥರ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಅದಾದಮೇಲೆ ಔಟ್ಸೈಡ್ ಎಕ್ಸ್ಟ್ರಾ ಇರೋವಂಥ ಕ್ಲಾತ್ನೆಲ್ಲನೂ ತೆಗೆದಾಕ್ಬಿಡಿ. ಈ ರೀತಿ ಎಕ್ಸಸ್ ಕ್ಲಾತ್ನೆಲ್ಲನೂ ಕಟ್ ಮಾಡಿಕೊಂಡು ಆಮೇಲೆ ಶೋಲ್ಡ್ರ್ ಹತ್ರನೂ ಕಟ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಆದಮೇಲೆ ಇವಾಗ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಶೋಲ್ಡರಿಂದ ಶೋಲ್ಡರ್ಗೆ ಯಾವ ರೀತಿ ಕರೆಕ್ಟಾಗಿ ಕೂತಿದೆ ಅಂತ. ಸೊ ಇದು ಕರೆಕ್ಟು. ಅದೇ ಥರ ಇನ್ನೊಂದು ಪಾರ್ಟ್ ಇದೆಯಲ್ವಾ, ಇವಾಗ ನಾವು ರೈಟ್ ಸೈಡ್ದನ್ನು ರೆಡಿ ಮಾಡ್ಕೊಂಡ್ವಿ. ಲೆಫ್ಟ್ ಸೈಡ್ ಫ್ರಂಟ್ ಪಾರ್ಟನ್ನು ಮೊದಲು ನಾವೇನು ರೈಟ್ ಸೈಡ್ ಡಿಸೈನ್ ಆಗಿರೋದನ್ನು ಫಸ್ಟ್ ರೆಡಿ ಮಾಡ್ಕೊಂಡಿರ್ತೀವಲ್ವ ಅದನ್ನು ಈ ರೀತಿ ಇಟ್ಬಿಟ್ಟು ಎಲ್ಲಿಗೆ ಎಂಡ್ ಆಗಿದೆ, ಎಲ್ಲಿ ಡೀಪ್ ಎಂಡ್ ಆಗಿದೆ ಅಂತೆಲ್ಲ ಪ್ರತಿಯೊಂದು ಶೋಲ್ಡರು ಪ್ರತಿಯೊಂದನ್ನು ನೋಡ್ಕೊಬಿಟ್ಟು ಅಲ್ಲಿಗೇ ಈ ರೀತಿ ಮಾರ್ಕನ್ನು ಹಾಕ್ಕೊಳ್ಳಿ. ಇದು ಈಸಿ ಮೆಥಡು. ಬಿಗ್ನರ್ಸ್ಗಂತೂ ಕನ್ಫ್ಯೂಷನ್ನೇ ಇರಲ್ಲ. ಈ ರೀತಿ ಸ್ಟಿಚ್ ಮಾಡ್ಕೊಬಿಟ್ರೆ
ಸ್ಟಿಚ್ ಕೂಡ ಈಸಿ ಆಗುತ್ತೆ. ಸೊ ಈ ರೀತಿ ಮಾರ್ಕ್ ಹಾಕೋಬಿಟ್ಟು ಕರೆಕ್ಟಾಗಿದೆಯಾ ಇಲ್ಲ ಅಂತ ನೋಡ್ಕೊಳ್ಳಿ. ನೋಡ್ಕೊಂಡ್ಮೇಲೆ ಥ್ರೆಡ್ ಪೈಪಿಂಗ್ ಕ್ಲಾತನ್ನು ತೊಗೊಂಡು ರೆಡಿ ಥ್ರೆಡ್ ಪೈಪಿಂಗ್ ಏನು ಮಾಡಿರ್ತೀವಲ್ಲ ಅದನ್ನು ನಾವು ಎಲ್ಲಿ ನಾಚು ಹಾಕ್ಕೊಂಡಿದ್ದೀವಲ್ಲ ಅಲ್ಲಿಟ್ಬಿಟ್ಟು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಸ್ಟಿಚ್ ಹಾಕ್ಕೊಳ್ಳೋ ಮುಂಚೆ ಇಲ್ಲಿಯೂ ಅಷ್ಟೇ ಒಂದು ಸ್ವಲ್ಪ ಸ್ಟಿಚ್ ಹಾಕ್ಕೊಬಿಟ್ಟು ನಾನು ಚೆಕ್ ಮಾಡಬೇಕಿತ್ತು, ಮಾಡಲಿಲ್ಲ. ಇರಿ ನೋಡ್ತೀನಿ. ಇವಾಗ ಸ್ಟಿಚ್ ಆದಮೇಲೆ ಕರೆಕ್ಟಾಗಿದೆಯಲ್ಲ ಅಂತ ನೋಡಬೇಕು. ನಾನು ವೀಡಿಯೋ ಮಾಡೋ ಇದರಲ್ಲಿ ಚೆಕ್ಕೇ ಮಾಡಲಿಲ್ಲ ಸ್ಟಾರ್ಟಿಂಗಲ್ಲೇ. ಸೊ ಇವಾಗ ನೋಡ್ತೀನಿ ರೀ, ಇನ್ನೂ ಕಟ್ ಮಾಡಿಲ್ಲ ಅಲ್ವಾ. ನೋಡಿ ಇವಾಗ ಒಂದು ಪಾಯಿಂಟಷ್ಟು ಈಚೆಗೆ ಬರ್ತಾಯಿದೆ, ಅಂದರೆ ಇನ್ನೂ ಸ್ವಲ್ಪ ಒಳಗಡೆಗೆ ಆಚೆಗಡೆಗೆ ಸ್ಟಿಚ್ ಮಾಡಬೇಕಿತ್ತು. ನೋಡಿ ಇವಾಗ ಅಲ್ಲಿ ಬಿಚ್ಚಿಬಿಟ್ಟು ಇನ್ನು ಸ್ವಲ್ಪ ಈ ಕಡೆಗೆ ತೊಗೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ಈ ರೀತಿ ಸ್ಮಾಲ್ ಮಿಸ್ಟೇಕ್ಸ್ ಬರ್ತಾ ಇರ್ತವೆ, ಅದನ್ನು ಅಲ್ಲೇ ಕರೆಕ್ಟ್ ಮಾಡ್ಕೊಬಿಡ್ಬೇಕು. ಕಟ್ ಮಾಡೋ ಮುಂಚೆ ಒಂದಲ್ಲ 2 ಸಾರಿ ಚೆಕ್ ಮಾಡಿ, ಆವಾಗಲೇ ಕರೆಕ್ಟಾಗಿ ಬರೋದು. ಇವಾಗ ನೋಡಿ ಶೋಲ್ಡರಿಂದ ಶೋಲ್ಡರ್ಗೆ ನೀಟಾಗಿ ಕೂತ್ಕೊಂಡಿದೆ ಪೈಪಿಂಗ್ ಸಮೇತವಾಗಿ. ಸೊ ಈ ರೀತಿ ಕೂತ್ಕೊಂಡಾದ್ಮೇಲೆ ಅದನ್ನು ರಿವರ್ಸ್ ಹಾಕ್ಕೊಬಿಟ್ಟು ಈ ಥರ ಸ್ಟಿಚ್ ಮಾಡಬೇಕು. ಥ್ರೆಡ್ ಪೈಪಿಂಗ್ ಏನು ಸ್ಟಿಚ್ ಮಾಡಿರ್ತೀವಲ್ಲ ಅದ್ರ ಮೇಲೇ ನೀಟಾಗಿ ಸ್ಟಿಚ್ ಮಾಡ್ಕೊತ ಬಂದು ಆಮೇಲೆ ಒಂದು ಅರ್ಧ ಇಂಚಷ್ಟು ಬಿಟ್ಬಿಟ್ಟು ಕ್ಲೀನಾಗಿ ಎಲ್ಲನೂ ಕಟ್ ಮಾಡ್ಕೋಬೇಕು. ಆಮೇಲೆ ಸೇಮ್ ಆ್ಯಸ್ ಇಟ್ ಈಸ್ ಸೇಮ್ ನಾಚು ಹಾಕ್ಕೊಬಿಟ್ಟು ಕರ್ವ್ ಇರೋ ಹತ್ರಲ್ಲೆಲ್ಲ ಸ್ವಲ್ಪ ಎಕ್ಸ್ಟ್ರಾ ನಾಚನ್ನೇ ಕೊಡಿ. ಈ ರೀತಿ ಹಾಕ್ಕೊಂಡು ಟರ್ನ್ ಮಾಡ್ಕೊಬಿಟ್ಟು ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನಾನು ಥ್ರೆಡ್ ಅಂತೂ ಕಟ್ ಆಗೋಗ್ತಾಯಿದೆ. ಹೊಸ ಥ್ರೆಡ್ಡೇ ಹಾಕಿರೋದು, ಆದರೂ ಕಟ್ ಆಗೋಗ್ತಾಯಿದೆ. ಸೊ ಈ ರೀತಿ ಸ್ಟಿಚ್ ಮಾಡ್ಕೊಬಿಟ್ಟು ಮೇಲ್ಗಡೆ ಸೇಮ್ ಅದೇ ಥರನೇ ರೈಟ್ ಸೈಡ್ದಕ್ಕೆ ಯಾವ ಥರ ಸ್ಟಿಚ್ ಮಾಡಿದ್ವೋ ಅದೇ ಥರನೇ ಮೇಲ್ಗಡೆಗೆ ಸ್ಟಿಚ್ ಮಾಡಬೇಕು. ಈ ರೀತಿ ಫುಲ್ ಎಲ್ಲ ಸ್ಟಿಚ್ ಮಾಡ್ಕೊಂಡ್ಮೇಲೆ ಇದಕ್ಕೂ ಹಾಗೇ ಔಟ್ಸೈಡ್ ಎಲ್ಲನೂ ಕಟ್ ಮಾಡಾಕಬೇಕು. ಈ ರೀತಿ ಸುತ್ತು ಔಟ್ಸೈಡ್ ಎಲ್ಲ ಎಕ್ಸ್ಟ್ರಾ ಕ್ಲಾತ್ನೆಲ್ಲ ಕಟ್ ಮಾಡ್ಕೊಂಡಾದಮೇಲೆ ನೋಡಿ ಎಕ್ಸ್ಟ್ರಾಸ್ ಏನಾದರೂ ಒಂದು ಸ್ವಲ್ಪ ಇದ್ದರೆ ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಕಟ್ಟಿಂಗ್ ಆದಮೇಲೆ ಎರಡನ್ನ ನೋಡಬೇಕು ಜಾಯಿನ್ ಮಾಡಿ ಎಲ್ಲ ಕರೆಕ್ಟಾಗಿ ಬಂದಿದೆಯಾ, ಡೀಪು ಶೋಲ್ಡರು ಎಲ್ಲನೂ ಅಂತ ಇನ್ನೊಂದು ಸರಿ ಚೆಕ್ ಮಾಡಿಕೊಂಡು ನೋಡಿ ಇವಾಗ ಎಲ್ಲ ಕಡೆನೂ ಕರೆಕ್ಟಾಗಿ ಬಂದಿದೆ. ಸೊ ಫ್ರಂಟ್ ಎಷ್ಟು ಈಸಿಯಾಗಿ ಶೇಪನ್ನು ಕೊಟ್ಟು ಕಟ್ ಮಾಡಿದೆ ಅಂತ ನೋಡಿದ್ರಲ್ವಾ. ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಲೀವ್ಸ್ಗೆ ಕರೆಕ್ಟಾಗಿ ಫ್ಲವರ್ ಪಾಯಿಂಟ್ನ ಸೆಂಟ್ರಲ್ಲೇ ಬರೋ ಥರ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಸಬ್ಸ್ಕ್ರೈಬ್ ಮಾಡಿ.